ದೇಶದೆಲ್ಲೆಡೆ ಇವತ್ತು ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಹಾಗೆಯೇ ಬೆಂಗಳೂರು ಉತ್ತರ ತಾಲೂಕಿನ ಮರಳಕುಂಟೆ ಗ್ರಾಮದಲ್ಲಿ ಇರುವಂತಹ ಇತಿಹಾಸ ಪ್ರಸಿದ್ಧ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲೂ ಕೂಡ ಏಕಾದಶಿ ಸಂಭ್ರಮ ಮನೆ ಮಾಡಿರುವಂಥದ್ದು ನಾನು ದೃಶ್ಯಗಳಲ್ಲಿ ಕೂಡ ನೋಡಿಸ್ತಾ ಹೋಗ್ತೇನೆ. ಇವತ್ತು ಏಕಾದಶಿ ಸಂಭ್ರಮದ ಹಿನ್ನೆಲೆ ಬೆಳಗ್ಗೆಯಿಂದ ಕೂಡ ಭಕ್ತರ ಸಂಖ್ಯೆ ಸಾಕಷ್ಟು ರೀತಿಯಲ್ಲಿ ಇರುವಂಥದ್ದು. ಜೊತೆಗೆ ಭಕ್ತರು ಕೂಡ ಬೆಳಗ್ಗೆಯಿಂದ ಸ್ವಾಮಿಯ ದರ್ಶನಕ್ಕೆ ಬರ್ತಾ ಇದ್ದಾರೆ. ವಿಶೇಷವಾಗಿ ಈ ಒಂದು ದೇವಾಲಯವನ್ನ ಅಂದರೆ ದೇವರನ್ನ ಏನು ತಿರುಪ್ತಿಯ ತಿರುಮಲದಿಂದ ತೆಗೆದುಕೊಂಡು ಬಂದು ಇಲ್ಲಿ ಸ್ಥಾಪನೆ ಮಾಡಿರುವಂಥದ್ದು. ಹೀಗಾಗಿ ಇದಕ್ಕೆ ಇತಿಹಾಸ ಕೂಡ ಇರುವಂಥದ್ದು. ಬೆಳಗ್ಗೆಯಿಂದ ಕೂಡ ಭಕ್ತಾದಿಗಳ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನವನ್ನು ಮಾಡಲಾಗ್ತಾ ಇದೆ. ಜೊತೆಗೆ ದೇವಾಲಯವನ್ನು ವಿಶೇಷವಾದ ಹೂವಿನ ಅಲಂಕಾರಗಳಿಂದ ಕಂಗೊಳಿಸ್ತಾ ಇದೆ. ಇದನ್ನ ನೋಡುವಂತಹ ಭಕ್ತಾದಿಗಳು ಏನು ದೇವಲೋಕವೇ ದರಗಿಳಿದು ಬಂದುವಂತಹ ಒಂದು ಭಾಸವಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಏನು ಇವತ್ತು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಜೊತೆಗೆ ದೇವರ ದರ್ಶನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮೋನಿಕೋಡ ಜೊತೆ ಮಂಜುನಾಥ್ ಇಂದೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. 2013ರಲ್ಲಿ ಈ ನಮ್ಮ ದೇವಸ್ಥಾನ ನಾವೇನು ಪುನರ್ಜೀರ್ಣ ಮಾಡ್ಬೇಕಂದಾಗ ತಿರುಪ್ತಿಗೆ ಹೋಗಿ ನಾವು ದೇವರನ್ನ ಕೇಳಿದಾಗ ನಮ್ಗೆ ಅಲ್ಲಿಂದ ದೇವ್ರು ಕೊಟ್ಟಿರ್ತಾರೆ. ವಿಶೇಷವಾಗಿ ನಮಗೆ ತಿರುಪ್ತಿಯಿಂದ ಬಂದಂಥ ನಮಗೆ ಇಲ್ಲಿ ದೇವರ ಪ್ರತಿಷ್ಠಾಪನೆ ಆಗಿರೋದ್ರಿಂದ ನಮ್ಮ ಇಲ್ಲಿನ ಸುತ್ತಮುತ್ತ ಗ್ರಾಮದ ಭಕ್ತಾದಿಗಳು ತಿರುಪ್ತಿಗೆ ಹೋಗಿ ದರ್ಶನ ಮಾಡೋಕ್ಕಾಗಲ್ಲ. ಹಂಗಾಗಿ ಮರಳಕುಂಟೆಗೆ ತಮ್ಮ ತಿರುಪ್ತಿ ವೆಂಕಟರಮಣ ಸ್ವಾಮಿ ಇದೆ ಅಂತೇಳಿ ಎಲ್ಲರೂ ಇಲ್ಲಿ ಬಂದು ಇವತ್ತು ಈ ದಿನ ವಿಶೇಷವಾಗಿ ಎಲ್ಲ ದರ್ಶನ ಮಾಡ್ತಾರೆ. ಬರೋಂಥ ಭಕ್ತಾದಿಗಳಿಗೆ ಎಲ್ಲ ವ್ಯವಸ್ಥೆ ನಾವು ದರ್ಶನಕ್ಕೆ ಬರೋಂಥ ವ್ಯವಸ್ಥೆ ಆಗ್ಬೋದು. ನಾವೇನು ಹಣಕಾಸು ಏನು ತೊಗೊಳಲ್ಲ, ಫ್ರೀಯಾಗಿ ಕ್ಯೂ ಕೌಂಟರ್ಗಳೇನಿಲ್ಲ, ಎಲ್ಲರಿಗೂ ಸಾಮಾನ್ಯವಾಗಿ ಧರ್ಮ ದರ್ಶನ ಅಂತ ನಾವು ಮಾಡಿಕೊಂಡು ಬರೋಂಥ ಭಕ್ತಾದಿಗಳು ಆಡ ವ್ಯವಸ್ಥೆ, ತೀರ್ಥ ಪ್ರಸಾದ, ಆಮೇಲೆ ಅಲ್ಲಿ ನಾವು ಊಟದ ವ್ಯವಸ್ಥೆ ಕೂಡ ಮಾಡಿರ್ತೀವಿ. ಇವತ್ತು ವಿಶೇಷವಾಗಿ ರಾಗಿ ದೋಸೆ ಮತ್ತು ಗೋಧಿ ಪಾಯಸ ಅಂತೇಳಿ ಇವತ್ತು 30,000 ಜನಕ್ಕೆ ಇವತ್ತು ಊಟದ ವ್ಯವಸ್ಥೆ ಕೂಡ ನಾವು ಮಾಡಿರ್ತೀವಿ. ನನ್ನ ಹೆಸರು ಮುನಿರಾಮಣ್ಣ ಅಂತೇಳಿ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ, ಹಾಲಿ ಮೆಂಬರ್. ದೇಶದೆಲ್ಲೆಡೆ ಇವತ್ತು ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಹಾಗೆಯೇ ಬೆಂಗಳೂರು ಉತ್ತರ ತಾಲೂಕಿನ ಮರಳಕುಂಟೆ ಗ್ರಾಮದಲ್ಲಿ ಇರುವಂತಹ ಇತಿಹಾಸ ಪ್ರಸಿದ್ಧ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲೂ ಕೂಡ ಏಕಾದಶಿ ಸಂಭ್ರಮ ಮನೆ ಮಾಡಿರುವಂಥದ್ದು ನಾನು ದೃಶ್ಯಗಳಲ್ಲಿ ಕೂಡ ನೋಡಿಸ್ತಾ ಹೋಗ್ತೇನೆ. ಇವತ್ತು ಏಕಾದಶಿ ಸಂಭ್ರಮದ ಹಿನ್ನೆಲೆ ಬೆಳಗ್ಗೆಯಿಂದ ಕೂಡ ಭಕ್ತರ ಸಂಖ್ಯೆ ಸಾಕಷ್ಟು ರೀತಿಯಲ್ಲಿ ಇರುವಂಥದ್ದು. ಜೊತೆಗೆ ಭಕ್ತರು ಕೂಡ ಬೆಳಗ್ಗೆಯಿಂದ ಸ್ವಾಮಿಯ ದರ್ಶನಕ್ಕೆ ಬರ್ತಾ ಇದ್ದಾರೆ. ವಿಶೇಷವಾಗಿ ಈ ಒಂದು ದೇವಾಲಯವನ್ನ ಅಂದರೆ ದೇವರನ್ನ ಏನು ತಿರುಪ್ತಿಯ ತಿರುಮಲದಿಂದ ತೆಗೆದುಕೊಂಡು ಬಂದು ಇಲ್ಲಿ ಸ್ಥಾಪನೆ ಮಾಡಿರುವಂಥದ್ದು. ಹೀಗಾಗಿ ಇದಕ್ಕೆ ಇತಿಹಾಸ ಕೂಡ ಇರುವಂಥದ್ದು. ಬೆಳಗ್ಗೆಯಿಂದ ಕೂಡ ಭಕ್ತಾದಿಗಳ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನವನ್ನು ಮಾಡಲಾಗ್ತಾ ಇದೆ. ಜೊತೆಗೆ ದೇವಾಲಯವನ್ನು ವಿಶೇಷವಾದ ಹೂವಿನ ಅಲಂಕಾರಗಳಿಂದ ಕಂಗೊಳಿಸ್ತಾ ಇದೆ. ಇದನ್ನ ನೋಡುವಂತಹ ಭಕ್ತಾದಿಗಳು ಏನು ದೇವಲೋಕವೇ ದರಗಿಳಿದು ಬಂದುವಂತಹ ಒಂದು ಭಾಸವಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಏನು ಇವತ್ತು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಜೊತೆಗೆ ದೇವರ ದರ್ಶನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮೋನಿಕೋಡ ಜೊತೆ ಮಂಜುನಾಥ್ ಇಂದೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. 2013ರಲ್ಲಿ ಈ ನಮ್ಮ ದೇವಸ್ಥಾನ ನಾವೇನು ಪುನರ್ಜೀರ್ಣ ಮಾಡ್ಬೇಕಂದಾಗ ತಿರುಪ್ತಿಗೆ ಹೋಗಿ ನಾವು ದೇವರನ್ನ ಕೇಳಿದಾಗ ನಮ್ಗೆ ಅಲ್ಲಿಂದ ದೇವ್ರು ಕೊಟ್ಟಿರ್ತಾರೆ. ವಿಶೇಷವಾಗಿ ನಮಗೆ ತಿರುಪ್ತಿಯಿಂದ ಬಂದಂಥ ನಮಗೆ ಇಲ್ಲಿ ದೇವರ ಪ್ರತಿಷ್ಠಾಪನೆ ಆಗಿರೋದ್ರಿಂದ ನಮ್ಮ ಇಲ್ಲಿನ ಸುತ್ತಮುತ್ತ ಗ್ರಾಮದ ಭಕ್ತಾದಿಗಳು ತಿರುಪ್ತಿಗೆ ಹೋಗಿ ದರ್ಶನ ಮಾಡೋಕ್ಕಾಗಲ್ಲ. ಹಂಗಾಗಿ ಮರಳಕುಂಟೆಗೆ ತಮ್ಮ ತಿರುಪ್ತಿ ವೆಂಕಟರಮಣ ಸ್ವಾಮಿ ಇದೆ ಅಂತೇಳಿ ಎಲ್ಲರೂ ಇಲ್ಲಿ ಬಂದು ಇವತ್ತು ಈ ದಿನ ವಿಶೇಷವಾಗಿ ಎಲ್ಲ ದರ್ಶನ ಮಾಡ್ತಾರೆ. ಬರೋಂಥ ಭಕ್ತಾದಿಗಳಿಗೆ ಎಲ್ಲ ವ್ಯವಸ್ಥೆ ನಾವು ದರ್ಶನಕ್ಕೆ ಬರೋಂಥ ವ್ಯವಸ್ಥೆ ಆಗ್ಬೋದು. ನಾವೇನು ಹಣಕಾಸು ಏನು ತೊಗೊಳಲ್ಲ, ಫ್ರೀಯಾಗಿ ಕ್ಯೂ ಕೌಂಟರ್ಗಳೇನಿಲ್ಲ, ಎಲ್ಲರಿಗೂ ಸಾಮಾನ್ಯವಾಗಿ ಧರ್ಮ ದರ್ಶನ ಅಂತ ನಾವು ಮಾಡಿಕೊಂಡು ಬರೋಂಥ ಭಕ್ತಾದಿಗಳು ಆಡ ವ್ಯವಸ್ಥೆ, ತೀರ್ಥ ಪ್ರಸಾದ, ಆಮೇಲೆ ಅಲ್ಲಿ ನಾವು ಊಟದ ವ್ಯವಸ್ಥೆ ಕೂಡ ಮಾಡಿರ್ತೀವಿ. ಇವತ್ತು ವಿಶೇಷವಾಗಿ ರಾಗಿ ದೋಸೆ ಮತ್ತು ಗೋಧಿ ಪಾಯಸ ಅಂತೇಳಿ ಇವತ್ತು 30,000 ಜನಕ್ಕೆ ಇವತ್ತು ಊಟದ ವ್ಯವಸ್ಥೆ ಕೂಡ ನಾವು ಮಾಡಿರ್ತೀವಿ. ನನ್ನ ಹೆಸರು ಮುನಿರಾಮಣ್ಣ ಅಂತೇಳಿ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ, ಹಾಲಿ ಮೆಂಬರ್. ದೇಶದೆಲ್ಲೆಡೆ ಇವತ್ತು ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಹಾಗೆಯೇ ಬೆಂಗಳೂರು ಉತ್ತರ ತಾಲೂಕಿನ ಮರಳಕುಂಟೆ ಗ್ರಾಮದಲ್ಲಿ ಇರುವಂತಹ ಇತಿಹಾಸ ಪ್ರಸಿದ್ಧ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲೂ ಕೂಡ ಏಕಾದಶಿ ಸಂಭ್ರಮ ಮನೆ ಮಾಡಿರುವಂಥದ್ದು ನಾನು ದೃಶ್ಯಗಳಲ್ಲಿ ಕೂಡ ನೋಡಿಸ್ತಾ ಹೋಗ್ತೇನೆ. ಇವತ್ತು ಏಕಾದಶಿ ಸಂಭ್ರಮದ ಹಿನ್ನೆಲೆ ಬೆಳಗ್ಗೆಯಿಂದ ಕೂಡ ಭಕ್ತರ ಸಂಖ್ಯೆ ಸಾಕಷ್ಟು ರೀತಿಯಲ್ಲಿ ಇರುವಂಥದ್ದು. ಜೊತೆಗೆ ಭಕ್ತರು ಕೂಡ ಬೆಳಗ್ಗೆಯಿಂದ ಸ್ವಾಮಿಯ ದರ್ಶನಕ್ಕೆ ಬರ್ತಾ ಇದ್ದಾರೆ. ವಿಶೇಷವಾಗಿ ಈ ಒಂದು ದೇವಾಲಯವನ್ನ ಅಂದರೆ ದೇವರನ್ನ ಏನು ತಿರುಪ್ತಿಯ ತಿರುಮಲದಿಂದ ತೆಗೆದುಕೊಂಡು ಬಂದು ಇಲ್ಲಿ ಸ್ಥಾಪನೆ ಮಾಡಿರುವಂಥದ್ದು. ಹೀಗಾಗಿ ಇದಕ್ಕೆ ಇತಿಹಾಸ ಕೂಡ ಇರುವಂಥದ್ದು. ಬೆಳಗ್ಗೆಯಿಂದ ಕೂಡ ಭಕ್ತಾದಿಗಳ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನವನ್ನು ಮಾಡಲಾಗ್ತಾ ಇದೆ. ಜೊತೆಗೆ ದೇವಾಲಯವನ್ನು ವಿಶೇಷವಾದ ಹೂವಿನ ಅಲಂಕಾರಗಳಿಂದ ಕಂಗೊಳಿಸ್ತಾ ಇದೆ. ಇದನ್ನ ನೋಡುವಂತಹ ಭಕ್ತಾದಿಗಳು ಏನು ದೇವಲೋಕವೇ ದರಗಿಳಿದು ಬಂದುವಂತಹ ಒಂದು ಭಾಸವಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಏನು ಇವತ್ತು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಜೊತೆಗೆ ದೇವರ ದರ್ಶನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮೋನಿಕೋಡ ಜೊತೆ ಮಂಜುನಾಥ್ ಇಂದೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. 2013ರಲ್ಲಿ ಈ ನಮ್ಮ ದೇವಸ್ಥಾನ ನಾವೇನು ಪುನರ್ಜೀರ್ಣ ಮಾಡ್ಬೇಕಂದಾಗ ತಿರುಪ್ತಿಗೆ ಹೋಗಿ ನಾವು ದೇವರನ್ನ ಕೇಳಿದಾಗ ನಮ್ಗೆ ಅಲ್ಲಿಂದ ದೇವ್ರು ಕೊಟ್ಟಿರ್ತಾರೆ. ವಿಶೇಷವಾಗಿ ನಮಗೆ ತಿರುಪ್ತಿಯಿಂದ ಬಂದಂಥ
ನಮಗೆ ಇಲ್ಲಿ ದೇವರ ಪ್ರತಿಷ್ಠಾಪನೆ ಆಗಿರೋದ್ರಿಂದ ನಮ್ಮ ಇಲ್ಲಿನ ಸುತ್ತಮುತ್ತ ಗ್ರಾಮದ ಭಕ್ತಾದಿಗಳು ತಿರುಪತಿಗೆ ಹೋಗಿ ದರ್ಶನ ಮಾಡೋಕ್ಕಾಗಲ್ಲ. ಹಂಗಾಗಿ ಮರಳುಕುಂಟೆಗೆ ತಮ್ಮ ತಿರುಪತಿ ವೆಂಕಟರಮಣ ಸ್ವಾಮಿ ಇದೆ ಅಂತೇಳಿ ಎಲ್ಲರೂ ಇಲ್ಲಿ ಬಂದು ಇವತ್ತು ಈ ದಿನ ವಿಶೇಷವಾಗಿ ಎಲ್ಲ ದರ್ಶನ ಮಾಡ್ತಾರೆ. ಬರೋಂಥ ಭಕ್ತಾದಿಗಳಿಗೆ ಎಲ್ಲ ವ್ಯವಸ್ಥೆ ನಾವು ದರ್ಶನಕ್ಕೆ ಬರೋಂಥ ವ್ಯವಸ್ಥೆ ಆಗ್ಬೋದು. ನಾವೇನು ಹಣಕಾಸು ಏನು ತೊಗೊಳಲ್ಲ, ಫ್ರೀಯಾಗಿ ಕ್ಯೂ ಕೌಂಟರ್ಗಳೇನಿಲ್ಲ, ಎಲ್ಲರಿಗೂ ಸಾಮಾನ್ಯವಾಗಿ ಧರ್ಮ ದರ್ಶನ ಅಂತ ನಾವು ಮಾಡಿಕೊಂಡು ಬರೋಂಥ ಭಕ್ತಾದಿಗಳು ಆಡ ವ್ಯವಸ್ಥೆ, ತೀರ್ಥ ಪ್ರಸಾದ, ಆಮೇಲೆ ಅಲ್ಲಿ ನಾವು ಊಟದ ವ್ಯವಸ್ಥೆ ಕೂಡ ಮಾಡಿರ್ತೀವಿ. ಇವತ್ತು ವಿಶೇಷವಾಗಿ ರಾಗಿ ದೋಸೆ ಮತ್ತು ಗೋಧಿ ಪಾಯಸ ಅಂತೇಳಿ ಇವತ್ತು 30,000 ಜನಕ್ಕೆ ಇವತ್ತು ಊಟದ ವ್ಯವಸ್ಥೆ ಕೂಡ ನಾವು ಮಾಡಿರ್ತೀವಿ. ನನ್ನ ಹೆಸರು ಮುನಿರಾಮಣ್ಣ ಅಂತೇಳಿ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ, ಹಾಲಿ ಮೆಂಬರ್. ದೇಶದೆಲ್ಲೆಡೆ ಇವತ್ತು ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಹಾಗೆಯೇ ಬೆಂಗಳೂರು ಉತ್ತರ ತಾಲೂಕಿನ ಮರಳಕುಂಟೆ ಗ್ರಾಮದಲ್ಲಿ ಇರುವಂತಹ ಇತಿಹಾಸ ಪ್ರಸಿದ್ಧ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲೂ ಕೂಡ ಏಕಾದಶಿ ಸಂಭ್ರಮ ಮನೆ ಮಾಡಿರುವಂಥದ್ದು ನಾನು ದೃಶ್ಯಗಳಲ್ಲಿ ಕೂಡ ನೋಡಿಸ್ತಾ ಹೋಗ್ತೇನೆ. ಇವತ್ತು ಏಕಾದಶಿ ಸಂಭ್ರಮದ ಹಿನ್ನೆಲೆ ಬೆಳಗ್ಗೆಯಿಂದ ಕೂಡ ಭಕ್ತರ ಸಂಖ್ಯೆ ಸಾಕಷ್ಟು ರೀತಿಯಲ್ಲಿ ಇರುವಂಥದ್ದು. ಜೊತೆಗೆ ಭಕ್ತರು ಕೂಡ ಬೆಳಗ್ಗೆಯಿಂದ ಸ್ವಾಮಿಯ ದರ್ಶನಕ್ಕೆ ಬರ್ತಾ ಇದ್ದಾರೆ. ವಿಶೇಷವಾಗಿ ಈ ಒಂದು ದೇವಾಲಯವನ್ನ ಅಂದರೆ ದೇವರನ್ನ ಏನು ತಿರುಪತಿಯ ತಿರುಮಲದಿಂದ ತೆಗೆದುಕೊಂಡು ಬಂದು ಇಲ್ಲಿ ಸ್ಥಾಪನೆ ಮಾಡಿರುವಂಥದ್ದು. ಹೀಗಾಗಿ ಇದಕ್ಕೆ ಇತಿಹಾಸ ಕೂಡ ಇರುವಂಥದ್ದು. ಬೆಳಗ್ಗೆಯಿಂದ ಕೂಡ ಭಕ್ತಾದಿಗಳ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನವನ್ನು ಮಾಡಲಾಗ್ತಾ ಇದೆ. ಜೊತೆಗೆ ದೇವಾಲಯವನ್ನು ವಿಶೇಷವಾದ ಹೂವಿನ ಅಲಂಕಾರಗಳಿಂದ ಕಂಗೊಳಿಸ್ತಾ ಇದೆ. ಇದನ್ನ ನೋಡುವಂತಹ ಭಕ್ತಾದಿಗಳು ಏನು ದೇವಲೋಕವೇ ದರಗಿಳಿದು ಬಂದುವಂತಹ ಒಂದು ಭಾಸವಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಏನು ಇವತ್ತು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಜೊತೆಗೆ ದೇವರ ದರ್ಶನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮೋನಿಕೋಡ ಜೊತೆ ಮಂಜುನಾಥ್ ಇಂದೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. 2013ರಲ್ಲಿ ಈ ನಮ್ಮ ದೇವಸ್ಥಾನ ನಾವೇನು ಪುನರ್ಜೀರ್ಣ ಮಾಡ್ಬೇಕಂದಾಗ ತಿರುಪತಿಗೆ ಹೋಗಿ ನಾವು ದೇವರನ್ನ ಕೇಳಿದಾಗ ನಮ್ಗೆ ಅಲ್ಲಿಂದ ದೇವ್ರು ಕೊಟ್ಟಿರ್ತಾರೆ. ವಿಶೇಷವಾಗಿ ನಮಗೆ ತಿರುಪತಿಯಿಂದ ಬಂದಂಥ ನಮಗೆ ಇಲ್ಲಿ ದೇವರ ಪ್ರತಿಷ್ಠಾಪನೆ ಆಗಿರೋದ್ರಿಂದ ನಮ್ಮ ಇಲ್ಲಿನ ಸುತ್ತಮುತ್ತ ಗ್ರಾಮದ ಭಕ್ತಾದಿಗಳು ತಿರುಪತಿಗೆ ಹೋಗಿ ದರ್ಶನ ಮಾಡೋಕ್ಕಾಗಲ್ಲ. ಹಂಗಾಗಿ ಮರಳುಕುಂಟೆಗೆ ತಮ್ಮ ತಿರುಪತಿ ವೆಂಕಟರಮಣ ಸ್ವಾಮಿ ಇದೆ ಅಂತೇಳಿ ಎಲ್ಲರೂ ಇಲ್ಲಿ ಬಂದು ಇವತ್ತು ಈ ದಿನ ವಿಶೇಷವಾಗಿ ಎಲ್ಲ ದರ್ಶನ ಮಾಡ್ತಾರೆ. ಬರೋಂಥ ಭಕ್ತಾದಿಗಳಿಗೆ ಎಲ್ಲ ವ್ಯವಸ್ಥೆ ನಾವು ದರ್ಶನಕ್ಕೆ ಬರೋಂಥ ವ್ಯವಸ್ಥೆ ಆಗ್ಬೋದು. ನಾವೇನು ಹಣಕಾಸು ಏನು ತೊಗೊಳಲ್ಲ, ಫ್ರೀಯಾಗಿ ಕ್ಯೂ ಕೌಂಟರ್ಗಳೇನಿಲ್ಲ, ಎಲ್ಲರಿಗೂ ಸಾಮಾನ್ಯವಾಗಿ ಧರ್ಮ ದರ್ಶನ ಅಂತ ನಾವು ಮಾಡಿಕೊಂಡು ಬರೋಂಥ ಭಕ್ತಾದಿಗಳು ಆಡ ವ್ಯವಸ್ಥೆ, ತೀರ್ಥ ಪ್ರಸಾದ, ಆಮೇಲೆ ಅಲ್ಲಿ ನಾವು ಊಟದ ವ್ಯವಸ್ಥೆ ಕೂಡ ಮಾಡಿರ್ತೀವಿ. ಇವತ್ತು ವಿಶೇಷವಾಗಿ ರಾಗಿ ದೋಸೆ ಮತ್ತು ಗೋಧಿ ಪಾಯಸ ಅಂತೇಳಿ ಇವತ್ತು 30,000 ಜನಕ್ಕೆ ಇವತ್ತು ಊಟದ ವ್ಯವಸ್ಥೆ ಕೂಡ ನಾವು ಮಾಡಿರ್ತೀವಿ. ನನ್ನ ಹೆಸರು ಮುನಿರಾಮಣ್ಣ ಅಂತೇಳಿ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ, ಹಾಲಿ ಮೆಂಬರ್. ದೇಶದೆಲ್ಲೆಡೆ ಇವತ್ತು ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಹಾಗೆಯೇ ಬೆಂಗಳೂರು ಉತ್ತರ ತಾಲೂಕಿನ ಮರಳಕುಂಟೆ ಗ್ರಾಮದಲ್ಲಿ ಇರುವಂತಹ ಇತಿಹಾಸ ಪ್ರಸಿದ್ಧ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲೂ ಕೂಡ ಏಕಾದಶಿ ಸಂಭ್ರಮ ಮನೆ ಮಾಡಿರುವಂಥದ್ದು ನಾನು ದೃಶ್ಯಗಳಲ್ಲಿ ಕೂಡ ನೋಡಿಸ್ತಾ ಹೋಗ್ತೇನೆ. ಇವತ್ತು ಏಕಾದಶಿ ಸಂಭ್ರಮದ ಹಿನ್ನೆಲೆ ಬೆಳಗ್ಗೆಯಿಂದ ಕೂಡ ಭಕ್ತರ ಸಂಖ್ಯೆ ಸಾಕಷ್ಟು ರೀತಿಯಲ್ಲಿ ಇರುವಂಥದ್ದು. ಜೊತೆಗೆ ಭಕ್ತರು ಕೂಡ ಬೆಳಗ್ಗೆಯಿಂದ ಸ್ವಾಮಿಯ ದರ್ಶನಕ್ಕೆ ಬರ್ತಾ ಇದ್ದಾರೆ. ವಿಶೇಷವಾಗಿ ಈ ಒಂದು ದೇವಾಲಯವನ್ನ ಅಂದರೆ ದೇವರನ್ನ ಏನು ತಿರುಪತಿಯ ತಿರುಮಲದಿಂದ ತೆಗೆದುಕೊಂಡು ಬಂದು ಇಲ್ಲಿ ಸ್ಥಾಪನೆ ಮಾಡಿರುವಂಥದ್ದು. ಹೀಗಾಗಿ ಇದಕ್ಕೆ ಇತಿಹಾಸ ಕೂಡ ಇರುವಂಥದ್ದು. ಬೆಳಗ್ಗೆಯಿಂದ ಕೂಡ ಭಕ್ತಾದಿಗಳ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನವನ್ನು ಮಾಡಲಾಗ್ತಾ ಇದೆ. ಜೊತೆಗೆ ದೇವಾಲಯವನ್ನು ವಿಶೇಷವಾದ ಹೂವಿನ ಅಲಂಕಾರಗಳಿಂದ ಕಂಗೊಳಿಸ್ತಾ ಇದೆ. ಇದನ್ನ ನೋಡುವಂತಹ ಭಕ್ತಾದಿಗಳು ಏನು ದೇವಲೋಕವೇ ದರಗಿಳಿದು ಬಂದುವಂತಹ ಒಂದು ಭಾಸವಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಏನು ಇವತ್ತು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಜೊತೆಗೆ ದೇವರ ದರ್ಶನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮೋನಿಕೋಡ ಜೊತೆ ಮಂಜುನಾಥ್ ಇಂದೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.